ನಮ್ಮ ಫ್ರೆಂಡ್ಸ್ ಜೊತೆಗೆ ದೇವರಾಯದುರ್ಗಕ್ಕೆ ಬಂದಿದ್ದೀವಿ. ಸೊ ವೆಲ್ಕಮ್ ಟು ದೇವರಾಯದುರ್ಗ. ಬನ್ನಿ ನೋಡೋಣ. ಲೆಟ್ಸ್ ಗೋ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ವಾಂಗ ಸರಿ ಕೊಡಲಿ. अभिषेकमहं मण्डलपर्यन्तम् आचार्यमितेन कारयिष्ये अस्य यजमानस्य शीघ्रमेव इष्टा. ಸೊ ಆ ಮರನ ನೋಡಿದ್ಮೇಲೆ ನಂಗೊಂದು ಮಾತು ಬರ್ತಿದ್ದೇನೆ, ನೆನಪಾಗ್ತಿದೆ ಫ್ರೆಂಡ್ಸ್. ಸೊ ಜಾಗ ಯಾವುದೇ ಆಗಿರಲಿ, ಬೆಳೆಯುವಂಥ ಛಲ ಇದ್ದರೆ ಸೊ ಎಲ್ಲಿ ಬೇಕಾದ್ರೂ ನಾವು ಬೆಳಿಬೋದಂತ ಅದು ತೋರಿಸ್ತಾ ಇದೆ. ಸೊ ಆ ಬಂಡೆ ಮೇಲೆ ಆ ಮರ ಬೆಳೆದಿರೋದನ್ನ ಒಂದು ಸ್ವಲ್ಪ ಗಮನಿಸಿ. ವಿಡಿಯೋ ಮಾಡಲ್ಲ ಬೇರೆ ಅವ್ರನ್ನ ಮಾಡ್ತೀಗ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ವಾರ್ಡನ್ ಸರ್, ಅವ್ನು ಫೋಟೋ ಅಂದ್ಕೊಂಡು ನನ್ನ ವಿಡಿಯೋ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಆಮೇಲೆ ತೆಗಿತೀನಿ. ಮುಂದೆ ಬಾ, ಮುಂದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಬರೋ ಉದ್ದೇಶ ಏನಪ್ಪಾ ಅಂದ್ರೆ, ನೇಚರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಮೈಂಡ್ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಈ ನೇಚರ್ ಎಲ್ಲ ನೋಡ್ರೆ ಯಾವ ಮಲೆನಾಡಿಗೆ ಹೋಗೋದು ಬೇಕಾಗಿಲ್ಲ, ಚಿಕ್ಕಮಂಗ್ಳೂರಿಗೆ ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ತುಮಕೂರಲ್ಲಿ ಈ ತರ ಪ್ಲೇಸ್ ಇದೆ ಅನ್ನೋದು ಯಾರು ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರು ಬಂದು ವಿಸಿಟ್ ಮಾಡ್ಬೋದು, ಈ ನೇಚರ್ನ ಫೀಲ್ ಮಾಡ್ಕೋಬಹುದು. ನೋಡಿ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಎಲ್ಲೋ ನಮಸ್ಕಾರ. ಸೊ ನಾವಿವತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ ದೇವರಾಯದುರ್ಗಕ್ಕೆ ಬಂದಿದ್ದೀವಿ. ಸೊ ವೆಲ್ಕಮ್ ಟು ದೇವರಾಯದುರ್ಗ. ಬನ್ನಿ ನೋಡೋಣ. ಲೆಟ್ಸ್ ಗೋ. ಬರೋ ಉದ್ದೇಶ ಏನಪ್ಪಾ ಅಂದ್ರೆ, ನೇಚರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಮೈಂಡ್ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಈ ನೇಚರ್ ಎಲ್ಲ ನೋಡ್ರೆ ಯಾವ ಮಲೆನಾಡಿಗೆ ಹೋಗೋದು ಬೇಕಾಗಿಲ್ಲ, ಚಿಕ್ಕಮಂಗ್ಳೂರಿಗೆ ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ತುಮಕೂರಲ್ಲಿ ಈ ತರ ಪ್ಲೇಸ್ ಇದೆ ಅನ್ನೋದು ಯಾರು ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರು ಬಂದು ವಿಸಿಟ್ ಮಾಡ್ಬೋದು, ಈ ನೇಚರ್ನ ಫೀಲ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ. ಅವ ನಡೆಯೋ ದಾರಿಲಿ ಘರಿಗೇನು ಬೆಳೆಯಲ್ಲ. ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಜಿಂಗಲಕ ಲಕ ಲಕ ಹೇಳಪ್ಪ. ಓಕೆ, ಪ್ಲೇಸ್ ವೀರಾಂಜನೇಯ ಸ್ವಾಮಿ ಅಂತ. ಸೊ ಅವಾಗಿನ ಕಾಲದಲ್ಲಿ ಬಂಡೆಲೆ ಆಂಜನೇಯ ಸ್ವಾಮಿ ಮೂಡಿತ್ತು. ಸೊ ಅದನ್ನ ಇವಾಗ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಒಳಗಡೆ ಹೋಗಿ. ಇದನ್ನೇನಂತಾರೆ? ಅವಾಗಿನ ಕಾಲದಲ್ಲಿ ಈ ತರ ಏನು ವ್ಯವಸ್ಥೆ ಇರ್ಲಿಲ್ಲ. ಇದು ಮೆಟ್ಲು ಆಗಿರ್ಬೋದು, ಇಲ್ಲಿ ಹೋಗಕ್ ದಾರಿ ಆಗಿರ್ಬೋದು, ಇದೆಲ್ಲ ಏನು ಇರ್ಲಿಲ್ಲ. ಸೊ ಇವಾಗ ಅಪ್ಡೇಟ್ ಆಗ್ತಾ ಸೊ ಇದೆಲ್ಲ ಮಾಡಿದ್ದಾರೆ. ಸೊ ಈಗ ನೋಡ್ಕೊಂತ ಹೋಗೋಣ ಬನ್ನಿ. ನಡೀರಿ.
ಇವನ್ನೆಲ್ಲ ಆಟ ಸಾಮಾನು ಅಂತಾರೆ. ಸೊ ಇಲ್ಲಿ ಕಲೆಕ್ಷನ್ ತುಂಬಾ ಇದೆ. ಸೊ ಅಂದ್ರೆ ಈಗ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಏನೆಲ್ಲ ಸಿಗ್ಬೋದು ಆ ತರ ಇಲ್ಲಿ ಸಿಕ್ಕರೆ ಸೊ ಬಂದಿರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣ, ಹಾಗೆ ಅವ್ರಿಗೆ ಇಷ್ಟನೂ ಆಗುತ್ತೆ ಅಂತ ಸೊ ಈ ತರ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ದೇವ್ರಗಳ ಫೋಟೋ ಇರ್ಬೋದು. ಸೊ ಮನೆಗಳಿಗೆ ಈ ದೇವ್ರ ಫೋಟೋಸ್, ಮನೆಗಳಿಗೆ ಈ ದೇವ್ರ ಫೋಟೋಸ್ ಇಲ್ಲ ಬೇರೆಯವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಆಗಿರ್ಬೋದು. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಜನಗಳಿಗೆ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡಿ ನೋಡ್ತಾ ಇದೀವಿ. ಸೊ ಹೇಳಪ್ಪ. ಸೊ ಹಾಗೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿದು ಇಲ್ಲಿ ಬುಕ್ಸ್ಗಳಿದೆ, ಸೋಮವಾರ ವ್ರತ ಅಂತ. ಸೊ ಇಲ್ಲಿ ಹಲವಾರು ಬುಕ್ಸ್ಗಳಿದೆ, ಇದನ್ನ ನೀವು ಗಮನಿಸ್ಬೋದು. ಸೊ ಆ ಮರನ ನೋಡಿದ್ಮೇಲೆ ನಂಗೊಂದು ಮಾತು ಬರ್ತಿದೆ, ನೆನಪಾಗ್ತಿದೆ ಫ್ರೆಂಡ್ಸ್. ಸೊ ಜಾಗ ಯಾವುದೇ ಆಗಿರ್ಲಿ, ಬೆಳೆಯುವಂತ ಛಲ ಇದ್ರೆ ಸೊ ಎಲ್ಲಿ ಬೇಕಾದ್ರೂ ನಾವು ಬೆಳಿಬೋದಂತ ಅದು ತೋರಿಸ್ತಾ ಇದೆ. ಸೊ ಆ ಬಂಡೆ ಮೇಲೆ ಆ ಮರ ಬೆಳೆದಿರೋದನ್ನ ಒಂದು ಸ್ವಲ್ಪ ಗಮನಿಸಿ. ಸೊ ನಾವು ಕೆಳಗಡೆ ನೋಡ್ದಂಗೆ ಆಂಜನೇಯ ಇಲ್ಲಿ ವಿಶೇಷವಾಗಿ ಇನ್ನೊಂದು ಬಂಡೆ ಮೇಲೆ ಮೂಡಿದೆ. ಸೊ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ ಇಲ್ಲಿ ಕೋತಿಗಳ ಕಾಟ ಸ್ವಲ್ಪ ಜಾಸ್ತಿ ಇದೆ. ಸೊ ಕೋತಿಗಳು ಮುಂಚೆ ಏನು ಮಾಡ್ತಾ ಇರ್ಲಿಲ್ಲ ಅದು, ಬಟ್ ಇತ್ತೀಚೆಗೆ ಫೋನ್ಗಳು ಕಸ್ಕೊಳ್ಳೋದು, ಏನೇ ಒಂದು ಬ್ಯಾಗ್ ಪರ್ಸ್ ಏನಾದ್ರು ಇದ್ರೆ ಅವನ್ನ ಒತ್ಕೊಳ್ಳೋದು ಆ ತರ ಮಾಡ್ತಾ ಇದೆ. ಸೊ ಬರೋರು ಕೇರ್ಫುಲ್ ಆಗಿ ಎಲ್ಲ ವಸ್ತುಗಳನ್ನ ಕೆಳಗಡೆನೆ ಇಟ್ಬಿಟ್ಟು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರ. ಸೊ ಹುಷಾರಾಗಿ ಹೋಗಿ. ಸೊ ನೋಡಿ, ಸೊ ಈಗ ಈ ಕೋತಿ ಏನಾದ್ರು ಒತ್ಕೊಳ್ಳೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದೆ ಇದು. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಇಲ್ಲಿ ಹಾಕಿದ್ದಾರೆ. ಸೊ ಇದ್ರ ಇತಿಹಾಸನ ನೋಡ್ಬೋದು ನಾವು. 1800 ಶತಮಾನದ ಹಿಂದೆ ಆ ಕೊನೆಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಶ್ರೀಯುತ ಹನುಮಂತರಾಯರವರು ಸೊ ಭಗವಂತನ ಪ್ರೇರಣೆಗೋಸ್ಕರ ಸೊ ಈ ದೇವಸ್ಥಾನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಈಗೆಲ್ಲ ನೋಡ್ಕೊಂಡ್ ಬಂದಿದ್ವಿ. ಸೊ ವೀರಾಂಜನೇಯ ತುಂಬಾ ಪವರ್ಫುಲ್ ದೇವಸ್ಥಾನ ಇದೆ. ಸೊ ನಿಮ್ಗೆ ಏನೇ ಬೇಡಿಕೆಗಳಾಗಿದ್ರೆ ಇಲ್ಲಿ ನೀವು ಬೇಡ್ಕೊಂಡು ಹೋಗ್ಬೋದು. ಸೊ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಮಂಡಲಪರ್ಯಂತಂ ಆಚಾರ್ಯೇನ ಕಾರ್ಯಕ್ಕೆ ಅಸ್ಯ ಯಜಮಾನಸ್ಯ ಶೀಘ್ರಮೇವ ಇಷ್ಟಾರ್ಥ ಸಿದ್ಧಿರಸ್ತು. ಈ ಫಲ ಏನಿದೆ ಇದನ್ನು ನೀವು ಕುಟುಂಬದಷ್ಟೇ ತಗೋಬೇಕು. ಇದು ವೀರಾಂಜನೇಯ ಸ್ವಾಮಿಯ ಹೊಂಡ ಆಗಿರ್ತದೆ. ಸೊ ಇಲ್ಲಿ ಯಾರೇ ಜವಳಿ ಕಲ್ಸೋದಾಗಿರ್ಬೋದು, ಅಲ್ಲಿ ಅವ್ರ ಆರ್ಕೆಗಳು ಏನೇ ಇದ್ರು ಸೊ ಈ ಹೊಂಡ ಆಮೇಲೆ ದೇವರಿಗೆ ಆರ್ಕೆ ಮಾಡ್ಕೊಂಡು ಹೋದ್ರೆ ಸೊ ಆರ್ಕೆ ತೀರ್ಸಿದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾತಿದೆ. ಸೊ ನೋಡ್ಬೋದು. ಸೊ ಇಲ್ಲಿ ಬಂದಂತ ಭಕ್ತಾದಿಗಳೆಲ್ಲ ಈ ಹೊಂಡದಲ್ಲಿ ಸ್ನಾನ ಮಾಡಿಬಿಟ್ಟು ಸೊ ಅವರ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂತಾರೆ ಅನ್ನೋ ಒಂದು ಇತಿಹಾಸ ಐತೆ. ತುಂಬಾ ದೂರದಿಂದ ಬಂದಿರ್ತೀರಾ, ಹಸ್ಕೊಂಡು ಬಂದಿರ್ತೀರಾ ಅಂತ ತಿನ್ನೋದಿಕ್ಕೆ ಅಂತಾನೆ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಫೈನಲಿ ರೀಚ್ ಆಗಿದ್ದೀವಿ. ಸೊ ಒಳಗಡೆ ಹೋಗಿ ದೇವ್ರನ್ನ ತೋರಿಸ್ತೀವಿ. ಸೊ ಬನ್ನಿ. ಪ್ರೀತಿಯ ವೀಕ್ಷಕರೇ, ಈ ದಿನ ದೇವರಾಯ ದುರ್ಗನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಮುಂದೆ ಯಾವ ಪ್ಲೇಸ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಿದರೆ ನಾವು ನೆಕ್ಸ್ಟ್ ಆ ಪ್ಲೇಸ್ಗೆ ಹೋಗಿ ಆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.
you.